ನೋಡಿ, ಕೆಲವೊಂದ್ಸಲ ತಪ್ಪು ಮಾಡದೇ ಇದ್ರೂ ಕೂಡ ಶಿಕ್ಷೆ ಅನುಭವಿಸಬೇಕಾಗತ್ತೆ. ಅಂಥದ್ದೇ ಒಂದು ಸುದ್ದಿ ಇದು. ತಪ್ಪೇ ಮಾಡದಿದ್ರು ಕೂಡ 2 ವರ್ಷ ಜೈಲು ಶಿಕ್ಷೆಯನ್ನ ಎಲ್ಲೊಬ್ಬ ಪತಿರಾಯ ಅನುಭವಿಸಿ ಬಂದಿದ್ದಾನೆ. ತಪ್ಪೇ ಮಾಡಲಿಲ್ಲ ಅಂದ್ರೂ 2 ವರ್ಷ ಜೈಲು ಶಿಕ್ಷೆ. ಬಹಳಷ್ಟು ಸಲ ಹಂಗಾಗತ್ತೆ. ತಪ್ಪು ಮಾಡಿರೋರು ಮಾತ್ರ ಜೈಲಲ್ಲಿದ್ದಾರೆ ಅಂತಲ್ಲ, ತಪ್ಪು ಮಾಡಿಲ್ದೇ ಇರೋರು ಬಹಳಷ್ಟು ಜನ ಸಿಕ್ಕಾಕೊಂಡಿದ್ದಾರೆ ಅನಿವಾರ್ಯ ಪರಿಸ್ಥಿತಿಗಳಿಗೆ. ಪೊಲೀಸರ ನಿರ್ಲಕ್ಷ್ಯಕ್ಕೆ ಅಮಾಯಕ 2 ವರ್ಷ ಜೈಲು ಶಿಕ್ಷೆ ಅನುಭವಿಸಬೇಕಾಯಿತು. ಪತ್ನಿ ಕೊಲೆ ಆರೋಪ ಪ್ರಕರಣದಲ್ಲಿ 2 ವರ್ಷ ಜೈಲು ಶಿಕ್ಷೆ ಆಗಿತ್ತು. ಆದ್ರೆ 3 ವರ್ಷಗಳ ನಂತರ ಹೋಟೆಲ್ನಲ್ಲಿ ತನ್ನ ಮಡದಿ ಕಾಣಿಸ್ಕೊಂಡ್ಬಿಟ್ಟಿದ್ದಾರೆ. ಕೊಡಗು ಜಿಲ್ಲೆಯ ಕುಶಾಲನಗರದಲ್ಲಿ ನಡೆದಿದ್ದಂತಹ ಘಟನೆ. ಮಡಿಕೇರಿ ಹೋಟೆಲ್ನಲ್ಲಿ ಊಟ ಮಾಡ್ತಿದ್ದ ವೇಳೆ ಪತ್ನಿ ಪ್ರತ್ಯಕ್ಷ ಆಗಿದ್ದಾಳೆ. ಹೆಂಡತಿಯನ್ನ ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ ಪೊಲೀಸರು. 2 ವರ್ಷದ ಬಳಿಕ ಜಾಮೀನಿನ ಮೇಲೆ ಪತಿ ಸುರೇಶ್ನನ್ನ ಬಿಡುಗಡೆ ಮಾಡಲಾಗಿದೆ. ಮಾಡದ ತಪ್ಪಿಗೆ ನೋಡಿ, ನಾಪತ್ತೆಯಾಗಿದ್ದಂಥ ಪತ್ನಿ ಹೋಟೆಲ್ನಲ್ಲಿ ಪ್ರತ್ಯಕ್ಷ ಆಗಿದ್ದಾರೆ. ಏನಿದು ಪ್ರಕರಣ ಹಾಗಾದ್ರೆ? 2021ರಲ್ಲಿ ಸುರೇಶ್ ಪತ್ನಿ ಮಲ್ಲಿಗೆ ನಾಪತ್ತೆ ಆಗಿದ್ರು. ಆ ಪ್ರಕರಣ ದಾಖಲಾಗಿತ್ತು. 1 ವರ್ಷ ಕಳೆದ್ರೂ ಕೂಡ ಹೆಂಡತಿ ಪತ್ತೆಯಾಗಿರ್ಲಿಲ್ಲ. ಪೊಲೀಸರು ಹುಡುಕ್ತಾನೆ ಇದ್ರು. ಮೈಸೂರಿನ ಬೆಟ್ಟದಪುರ ಬಳಿ ಅಪರಿಚಿತ ಮಹಿಳೆಯ ಶವ ಪತ್ತೆಯಾಗಿತ್ತು. ಅಸ್ಥಿ ಪಂಜರ ನಿನ್ನ ಪತ್ನಿಯದ್ದೇ ಅಂತ ಹೇಳಿ ಪೊಲೀಸರೇ ಡಿಸೈಡ್ ಮಾಡ್ಬಿಡ್ತಾರೆ. ಈ ಅಸ್ಥಿ ಪಂಜರ ನಿನ್ನ ಹೆಂಡತಿದೆ ಅಂತ ಹೇಳಿ ಬಲವಂತವಾಗಿ ಅತ್ತೆ ಗೌರಿ ಪತಿಯನ್ನ ಒಪ್ಪಿಸ್ಬಿಟ್ಟು ಪೊಲೀಸರು ಸಿಗ್ನೇಚರ್ ಹಾಕ್ಸ್ಕೊಂಡಿರ್ತಾರೆ. ಕೊಲೆ ಕೇಸ್ನಲ್ಲಿ ಬೆಟ್ಟದಪುರ ಠಾಣೆ ಪೊಲೀಸರು ಸುರೇಶ್ನನ್ನ ಜೈಲ್ಗಟ್ಟಿದ್ರು. ಅಸ್ಥಿ ಪಂಜರದ DNA ಪರೀಕ್ಷೆ ನಡೆಸ್ಬಿಟ್ಟು ಶವ ಸಂಸ್ಕಾರನೂ ಮಾಡಿದ್ರು. ವರದಿ ಬರದೇ ಇದ್ರು ಕೂಡ ಶವ ಸಂಸ್ಕಾರ ಮಾಡಿ ಮುಗಿಸಿದ್ರು ಪೊಲೀಸರು. ಸದ್ಯ ಪೊಲೀಸರ ಮೇಲೆ ಸಾಕಷ್ಟು ಅನುಮಾನ ಮೂಡ್ತಾ ಇದೆ. ತನಿಖೆ ಯಾವ ದಿಕ್ಕಿನಲ್ಲಿ ಮಾಡಿದ್ರು ಪೊಲೀಸರು? ಏನ್ ಕಥೆ? ಯಾರ್ದೋ ಅಸ್ಥಿ ಪಂಜರನ ನಿನ್ನ ಹೆಂಡತಿದೆ ಅಸ್ಥಿ ಪಂಜರ ಅಂತ ಹೇಳಿ ಬಲವಂತವಾಗಿ ಸೈನ್ ಮಾಡಿಸ್ಕೊಂಡು DNA ರಿಪೋರ್ಟ್ಸ್ ಬರಕ್ಕೂ ಮುಂಚೆನೆ ಅಂತ್ಯ ಸಂಸ್ಕಾರ ಮಾಡಿಬಿಡ್ತಾರೆ, ಶವ ಸಂಸ್ಕಾರವನ್ನ ಮಾಡ್ತಾರೆ. ನಮ್ಮ ಮೈಸೂರು ಪ್ರತಿನಿಧಿ ಸುರೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುರೇಶ್, ಬಹಳಷ್ಟು ಸಲ ಮಾಡದ ತಪ್ಪಿಗೆ ಶಿಕ್ಷೆಯನ್ನ ಅನುಭವಿಸಬೇಕಾಗುತ್ತೆ. ಅದೇ ರೀತಿ ಸುರೇಶ್ ಕೂಡ ತಮ್ಮದಲ್ಲದ ತಪ್ಪಿಗೆ 2 ವರ್ಷ ಜೈಲು ಶಿಕ್ಷೆ ಅನುಭವಿಸಿ ಬಂದಿದ್ದಾರೆ. ನಾಪತ್ತೆ ಆಗಿದ್ದಂತ ಅವರ ಹೆಂಡತಿ ಈಗ 3 ವರ್ಷಗಳ ನಂತರ ಪತ್ತೆಯಾಗಿದ್ದಾರೆ. ಪೊಲೀಸರ ಮೇಲೆ ಸಾಕಷ್ಟು ಅನುಮಾನ ಮೂಡ್ತಾ ಇದೆ. ಏನ್ ಹೇಳ್ತೀರಿ ಪ್ರಕರಣದ ಬಗ್ಗೆ ಸುರೇಶ್? ಸಿಂಧೂರ, ಪೊಲೀಸರು ಮಾಡಿದಂತ ನೆಗ್ಲಿಜೆನ್ಸಿ ಮತ್ತೆ ಬೇಜವಾಬ್ದಾರಿಯ ತನಿಖೆಯಿಂದ ಅಮಾಯಕ ಪತಿ 2 ವರ್ಷ ಜೈಲು ಶಿಕ್ಷೆಯನ್ನ ಅನುಭವಿಸಿದ ಪರಿಸ್ಥಿತಿ ಬೆಳಕಿಗೆ ಬಂದಿದ್ದಾರೆ. ಕುಶಾಲನಗರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ 2021ರಲ್ಲಿ ಸುರೇಶ್ ಅನ್ನುವರು ಒಂದು ದೂರನ್ನ ದಾಖಲು ಮಾಡ್ತಾರೆ. ಮನೆಯಿಂದ ನಾಪತ್ತೆಯಾದ ಪತ್ನಿ ನಾಪತ್ತೆಯಾಗಿದ್ದಾಳೆ ಅಂತ ಹೇಳಿ. ಅದಾದ ಬಳಿಕ ಒಂದು ವರ್ಷದ ನಂತರ ಮೈಸೂರು ಜಿಲ್ಲೆಯ ಬೆಟ್ಟದಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅಪರಿಚಿತ ಮಹಿಳೆಯ ಶವ ಪತ್ತೆಯಾಗಿತ್ತು. ಅಸ್ಥಿ ಪಂಜರ ಪತ್ತೆಯಾಗಿದ್ದಂತ ಹಿನ್ನೆಲೆಯಲ್ಲಿ ಪೊಲೀಸರು ಸುರೇಶನನ್ನ ತಪ್ಕೊಂಡು ಬಂದು ಇದು ನಿನ್ನ ಪತ್ನಿಯದ್ದೇ ಶವ ಅಂತೇಳಿ ಒಂದಷ್ಟು ಆಕೆ ಇದ್ದಂತ ಅಸ್ಥಿ ಪಂಜರ ಸೇರಿದಂತೆ ಇತರ ವಸ್ತುಗಳು ಸಿಕ್ಕಿದ್ವು. ಅವುಗಳನ್ನ DNA ಪರೀಕ್ಷೆಗೆ ಕಳುಹಿಸಿ ಶವವನ್ನ ಮಣ್ಣು ಮಾಡಿ ಅದನ್ನ ಬಂಧಿಸಿದ್ರು. ಅದಾದ ಬಳಿಕ DNA ಪರೀಕ್ಷೆಗೆ ಒಳಪಡಿಸಿದಂತ ಅಸ್ಥಿ ಪಂಜರ ಮ್ಯಾಚ್ ಆಗಿರ್ಲಿಲ್ಲ ಅನ್ನೋ ಕಾರಣ ಜೈಲಿನಿಂದ ಸುರೇಶ್ ಕೋರ್ಟ್ ಮುಖಾಂತರ ಮನವಿಯನ್ನು ಮಾಡಿ ಹೊರ ಬಂದಿದ್ದ. ಅದಾದ ಬಳಿಕ ಇದೀಗ ಮಡಿಕೇರಿಯ ಗ್ರಾಮಾಂತರ ಬಸ್ ನಿಲ್ದಾಣದ ವ್ಯಾಪ್ತಿಯಲ್ಲಿ ಆಕೆ ಪತ್ತೆಯಾಗಿದ್ದಾಳೆ. ತಿಂಡಿ ಮಾಡುವಂತ ಸಮಯದಲ್ಲಿ ಹೋಟೆಲ್ಗೆ ಬಂದಂತ ಸಂದರ್ಭದಲ್ಲಿ ಆಕೆಯನ್ನ ಪೊಲೀಸರು ಕಂಡು. ಓಕೆ, ಆಲ್ ರೈಟ್ ಸುರೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.